ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನು ಟೀಕಿಸೋ ಭರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಭಾರತದ ವಿರುದ್ಧವೇ ಸಮರ ಸಾರಿದ ರಾಹುಲ್ ಗಾಂಧಿ ಅಂತ ಮತ್ತೊಮ್ಮೆ ವಿವಾದಕ್ಕೀಡಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯ ಮುಖಾಂತರ ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನ ಟೀಕಿಸುವ ಭರದಲ್ಲಿ ರಾಹುಲ್ ಗಾಂಧಿ ಅವರ ಲೂಸ್ ಟಾಕ್ ಇದು. ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಿಜೆಪಿ ವಶಪಡಿಸಿಕೊಂಡಿದೆ, ಆರ್ಎಸ್ಎಸ್ ಒಂದು ರಾಜಕೀಯ ಪಕ್ಷವಾಗಿದೆ ಅಂತ ವಾಗ್ದಾಳಿ ಮಾಡಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಶಪಡಿಸಿಕೊಂಡಿರುವ ಭಾರತದ ವಿರುದ್ಧ ಹೋರಾಟ ಮಾಡಬೇಕು ಹೀಗಂತ ಎಐಸಿಸಿ ಹೊಸ ಕಟ್ಟಡ ಉದ್ಘಾಟನೆಗೆ ವೇಳೆ ರಾಹುಲ್ ಗಾಂಧಿ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿಯನ್ನು ಆರ್ಎಸ್ಎಸ್ ಅನ್ನು ಅವರು ಹೋದಲ್ಲಿ ಬಂದಲ್ಲಿ ಅಂತ ಇರ್ತಾರೆ, ಅದು ಓಕೆ. ಬಟ್ ಬಿಜೆಪಿ ಆರ್ಎಸ್ಎಸ್ ವಶಪಡಿಸಿಕೊಂಡ ಭಾರತ ಯಾವುದು, ಅದರ ವಿರುದ್ಧ ನಮ್ಮ ಹೋರಾಟ ಅಂತಂದರೆ ಏನರ್ಥ, ಇದು ಪ್ರಶ್ನೆ. Capability to stop them. I'd like to say one last thing, that do not think that we are fighting a fair fight. There is no fairness in this. If you believe that we are fighting a political organization called the BJP, that we are fighting a political organization called the RSS, you have not understood what is going on. The BJP and the RSS have captured every single institution of our country. We are now fighting the BJP, the RSS and the Indian state itself, and the capability to stop them. I'd like to say one last thing, that do not think that we are fighting a fair fight. There is no fairness in this. If you believe that we are fighting a political organization called the BJP, that we are fighting a political organization called the RSS, you have not understood what is going on. The BJP and the RSS have captured every single institution of our country. We are now fighting the BJP, the RSS and the Indian state itself. ಓಕೆ, ಸೊ ಅವರು ಮಾತನಾಡ್ತಾ ಇರತಕ್ಕಂಥ ವಿಚಾರ ನಮ್ಮ ಹೋರಾಟ ಯಾರ ವಿರುದ್ಧ, ನಮ್ಮ ಹೋರಾಟ ಬಿ ಜೆ ಪಿ ವಿರುದ್ಧ, ನಮ್ಮ ಹೋರಾಟ ಆರ್ ಎಸ್ ಎಸ್ ವಿರುದ್ಧ. ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ದೇಶದ ಸಣ್ಣ ಸಣ್ಣ ಸಂಸ್ಥೆಗಳನ್ನು ವಶಪಡಿಸ್ಕೊಂಡಿದೆ, ಇದೆಲ್ಲವೂ ಸೇರಿ ಇಂಡಿಯನ್ ಸ್ಟೇಟ್, ಇದರ ವಿರುದ್ಧ ನಮ್ಮ ಹೋರಾಟ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಏನೋ ಹೇಳೋದಕ್ಕೆ ಹೋಗಿ ಏನೋ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಅರ್ಥ ಮಾಡ್ಕೋಬೇಕಾ, ಅಥವಾ ಬಿ ಜೆ ಪಿ ಆರ್ ಎಸ್ ಎಸ್ ವಶಪಡಿಸಿಕೊಂಡ ಭಾರತದ ವಿರುದ್ಧ ಹೋರಾಟ ಅಂತಂದರೆ ಇದನ್ನು ಜನಸಾಮಾನ್ಯರಿಗೆ ಅರ್ಥೈಸೋದು ಹೇಗೆ, ಯಾಕೆ ಈ ವಿವಾದಾತ್ಮಕ ಹೇಳಿಕೆ ಅಂತ? ಅರವಿಂದ್, ನೋಡಿ, ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ವಿರುದ್ಧ ಮಾತನಾಡ್ತಾ ರಾಹುಲ್ ಗಾಂಧಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಮಹಾರಾಷ್ಟ್ರ ಚುನಾವಣೆ ಮತ್ತು ಇತ್ತೀಚೆಗೆ ದೆಹಲಿಯಲ್ಲಿ ನಡೀತಾ ಇರುವಂಥ ಚುನಾವಣೆಗಳನ್ನು ಕೂಡ ಅವರು ಪ್ರಸ್ತಾಪಿಸುವಂಥ ಕೆಲಸವನ್ನು ಮಾಡಿದರು. ಆರ್ ಎಸ್ ಎಸ್ ಕೇವಲ ಸ್ವಯಂ ಸೇವಾ ಸಂಘಟನೆಯಾಗಿ ಉಳಿದಿಲ್ಲ, ಅದು ರಾಜಕೀಯವನ್ನು ಕೂಡ ಮಾಡ್ತಾ ಇದೆ. ಬಿಜೆಪಿ ಮತ್ತು ಆರ್ ಎಸ್ ಎಸ್ ದೇಶದ ಪ್ರತಿಯೊಂದು ಸಾಂವಿಧಾನಿಕ ಸಂಸ್ಥೆಯಲ್ಲೂ ಕೂಡ ಒಳ ಹೊಕ್ಕಿರುವಂಥದ್ದು, ಅದರ ಪ್ರತಿನಿಧಿಗಳು ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಇದ್ದಾರೆ. ಹೀಗಾಗಿ ಆರ್ ಎಸ್ ಎಸ್ ಅನ್ನುವಂಥದ್ದು ಈಗ ಇಡೀ ದೇಶವನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಒಂದು ಹಿಡನ್ ಅಜೆಂಡಾವನ್ನ ಇಟ್ಕೊಂಡು ದೇಶವನ್ನ ಮುನ್ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕೇವಲ ಒಂದು ಪಕ್ಷ, ಒಬ್ಬ ವ್ಯಕ್ತಿ ರಾಜಕೀಯ ಮಾಡಬೇಕು ಅಥವಾ ಇಡೀ ದೇಶವನ್ನ ಆಳಬೇಕು ಅನ್ನುವಂಥ ಉದ್ದೇಶವನ್ನ ಆರ್ ಎಸ್ ಎಸ್ ಹೊಂದಿರುವಂಥದ್ದು. ಹೀಗಾಗಿ ಈ ರೀತಿಯಾದಂಥ ನಡೆಗಳನ್ನ ಮಾಡ್ತಾ ಇರುವಂಥದ್ದು. ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ನಡೀಬೇಕಾದಂಥ ಸಂದರ್ಭದಲ್ಲೂ ಕೂಡ ಏಕಾಏಕಿ ವೋಟರ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿದ್ರು ಕೂಡ ಚುನಾವಣಾ ಆಯೋಗ ಕೊಡಲಿಕ್ಕೆ ನಿರಾಕರಿಸುತ್ತೆ. ಅಂದರೆ ಅಲ್ಲಿಗೆ ಚುನಾವಣಾ ಸಂಸ್ಥೆ ಕೂಡ ಹೇಗೆ ಆರ್ ಎಸ್ ಎಸ್ ಕಪಿಮುಷ್ಟಿಯಲ್ಲಿದೆ ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಕೂಡ ಅವರು ಉಲ್ಲೇಖಿಸುವಂಥ ಕೆಲಸವನ್ನು ಮಾಡ್ತಾರೆ. ರಾಮ ಮಂದಿರ ನಿರ್ಮಾಣ ಆದ ಬಳಿಕ ನಿಜವಾಗಿಯೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಆರ್ ಎಸ್ ಎಸ್ಗೆ ಸ್ವಾತಂತ್ರ್ಯ ಹಿಂದೆ ಹೇಗೆ ಸಿಕ್ತು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ರಾಮ ಮಂದಿರ ನಿರ್ಮಾಣದ ಬಳಿಕ ಸ್ವಾತಂತ್ರ್ಯ ಸಿಕ್ತಿದೆ ಅನ್ನುವಂಥದ್ದು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಹುತಾತ್ಮರೇನಾಗಿದ್ದಾರೆ ಅವರಿಗೆ ಮಾಡಿದಂಥ ದೊಡ್ಡ ಅಪಮಾನ ಆಗಿರುವಂಥದ್ದು. ಈಗ 2014 ಬಳಿಕ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥ ಬಿಜೆಪಿ ಆರ್ ಎಸ್ ಎಸ್ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಭಾರತವನ್ನು ಆಳ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಮತ್ತೊಂದು ವಿವಾದ. ಮೊದಲೆಲ್ಲ ಅವರು ಹೊರದೇಶಕ್ಕೆ ಹೋದಾಗ
ಭಾರತದ ವಿರುದ್ಧವೇ ಹೊರದೇಶದಲ್ಲಿ ಮಾತನಾಡ್ತಾ ಇದ್ದದನ್ನು ನಾವು ನೋಡ್ತಾ ಇದ್ವಿ. ಈಗ ದೆಹಲಿಯಲ್ಲೂ ಕೂಡ ಅದೇ ರೀತಿ ಮಾತನಾಡಿದ್ದಾರೆ. And the capability to stop them. I'd like to say one last thing, that do not think that we are fighting a fair fight. There is no fairness in this. If you believe that we are fighting a political organization called the BJP, that we are fighting a political organization called the RSS,